ಆರ್ಎಸ್ಎಸ್ ನೋಂದಣಿ ಆಗಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಅಂತ ಸಚಿವ ಶಿವರಾಜ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಆಗಲೇಬೇಕು, ನೋಂದಣಿ ಆಗಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಬೆಂಗಳೂರಲ್ಲಿ ನಾಯಿ ಸಾಕಬೇಕು ಅಂದ್ರೇ ನೋಂದಣಿ ಮಾಡ್ಕೊಳ್ಬೇಕು ಅಂಥದ್ರಲ್ಲಿ ಆರ್ಎಸ್ಎಸ್ ಅವರು ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ? ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಮಾಡೋವರೆಗೂ ನಾವು ಬಿಡಲ್ಲ ಅಂತ ಶಿವರಾಜ ತಂಗಡಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ಬಿಲ್ ತಂದಿದ್ದು ಬರೀ RSS ಅವ್ರಿಗೆಲ್ಲ, ಎಲ್ಲರಿಗೂ. ಅದ್ರಾಗ ಇವರು ಅವರೊಬ್ರು, ನೀವು ಅವ್ರನ್ನ ಬಹಳ ಬಿಂಬನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅದ್ರಾಗ ಇವ್ರು ಒಬ್ರು ಅಷ್ಟೇ. ಸರ್, BL ಸಂತೋಷ್ ಅವರು ನಿನ್ನೆ ಮಾತಾಡಿದಾರ, RSS ಹಿಂದೂ ನೋಂದಣಿ ಆಗಲ್ಲ, ಮುಂದಿನ ನೋಂದಣಿ ಆಗಲ್ಲ ಅಂತ ಹೇಳ್ತಾರ. ಯಾರು ನೋಂದಣಿ ಆಗಲಿಲ್ಲ ಅಂದ್ರೆ ಮುಂದೆ ನಾವು ಬಿಡಂಗಿಲ್ಲ, ನೋಂದಣಿ ಮಾಡಲೇಬೇಕು. ಯಾಕೆ ಬೆಂಗಳೂರೊಳಗೆ BBMP ಒಳಗೆ ಒಂದು ನಾಯಿ ಸಾಕಿದ್ರೆ ಅದಕ್ಕೆ ನೋಂದಣಿ ತೊಗೋಬೇಕು, ಅದಕ್ಕೊಂದು ಟ್ಯಾಗ್ ಕಟ್ಟಬೇಕು. ಒಂದು ಪಾನ್ ಶಾಪ್ ಮಾಡ್ಬೇಕಾತಂದ್ರೆ ಅದನ್ನು ನೋಂದಣಿ ತೊಗೋಬೇಕು. ಒಂದು ಸಣ್ಣ ಅಂಗಡಿ ಪ್ರಾರಂಭ ಮಾಡ್ಬೇಕಾದ್ರೆ ನೋಂದಣಿ ತೊಗೋಬೇಕು. ಇದನ್ನ ಯಾಕೆ ತೊಗೊಳಂಗಲ್ಲ? ಈ ದೇಶದ ಪ್ರಜೆಗಳಲ್ಲನವ್ರು, ಈ ದೇಶದ ಸಂವಿಧಾನಕ್ಕೆ ಒಳಪಡಗಲ್ಲನವ್ರು. ನೋಂದಣಿ ಮಾಡ್ಸಕ್ಕೆ ಯಾಕೆ ಭಯ ಅಂತ ಅವ್ರಿಗೆ? ಅದೇ ಅದಕ್ಕೆ ಅವ್ರಿಗೆ ಭಯ ಐತೆ. ಬೇರೆ ಬೇರೆ ದುಡ್ಡು ಒಂದು ಜಮಾ ಆಗತೈತೆ, ಅದಕ್ಕೆ ಲೆಕ್ಕ ಕೊಡೋಂಥ ಪರಿಸ್ಥಿತಿ ಬರ್ತೈತೆ. ಅದಕ್ಕೆ ಚಿಂತೆ RSS ಚೆನ್ನಾಗಿದೆ. ನಾವು ನೋಂದಣಿ ಆಗಲಿಲ್ಲ, ಮುಂದೆ ನೋಡೋಣ, ಅದ್ರ ಬಗ್ಗೆ ಕ್ರಮ ವಹಿಸ್ತೀವಿ, ಬಿಡಂಗಿಲ್ಲ. ನೋಂದಣಿ ಮಾಡೋವರೆಗೂ ಬಿಡಂಗಿಲ್ಲ. ಆರ್ಎಸ್ಎಸ್ ನೋಂದಣಿ ಮಾಡ್ಕೊಳ್ಳೇಬೇಕು ಅಂತ ಸಚಿವ ಶಿವರಾಜ ತಂಗಡಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. RSS ಅವರು ಇದುವರೆಗೂ ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ? ಬೆಂಗಳೂರಲ್ಲಿ ಒಂದು ನಾಯಿ ಸಾಕಬೇಕು ಅಂದ್ರೂ ಕೂಡ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಆದರೆ RSS ಅವರು ಯಾಕೆ ಮಾಡ್ಕೊಳ್ತಾ ಇಲ್ಲ? RSS ಅವರು ನೋಂದಣಿ ಮಾಡ್ಕೊಳ್ಳೋವರೆಗೂ ನಾವು ಬಿಡೋದಿಲ್ಲ ಅಂತೇಳಿ ಶಿವರಾಜ ತಂಗಡಗಿ ವಾರ್ನ್ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ವಿರುದ್ಧ ಪ್ರಶ್ನೆಯನ್ನ ಮಾಡ್ತಾನೆ ಇದ್ದಾರೆ. ಯಾಕೆ RSS ಅವರು ನೋಂದಣಿ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಸಚಿವ ಶಿವರಾಜ ತಂಗಡಗಿ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. RSS ಅವರು ನೋಂದಣಿ ಮಾಡಿಕೊಳ್ಳಲೇಬೇಕು, ಅವ್ರದ್ದು ಕೂಡ ಒಂದು ಸಂಘಟನೆ ಅಂತ ಹೇಳಿ. ಇನ್ನು ಬೆಂಗಳೂರಲ್ಲಿ ಒಂದು ನಾಯಿನ ಸಾಕಬೇಕು ಅಂದ್ರೆ ನೋಂದಣಿ ಮಾಡ್ಕೊಳ್ತಾರೆ. ಆದರೆ RSS ಅವರು ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಪರೋಕ್ಷವಾಗಿ ಒಂದು ನಾಯಿಯನ್ನ ಎಕ್ಸಾಂಪಲ್ ಕೊಟ್ಟು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ RSS ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಈಗ ಕಾಡ್ತಾ ಇದೆ. ಶಿವರಾಜ ತಂಗಡಗಿ ಅವರು RSS ನೋಂದಣಿ ಬಗ್ಗೆ ಮಾತನಾಡ್ತಾ ಇರಬೇಕಾದ್ರೆ ಬೆಂಗಳೂರಲ್ಲಿ ಒಂದು ನಾಯಿ ಸಾಕಬೇಕಾದ್ರೆ ನೋಂದಣಿ ಮಾಡ್ಕೊಳ್ತಾರೆ. ಆದರೆ RSS ಅವರು ಯಾಕೆ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಅವ್ರು ಯಾಕೆ ನೋಂದಣಿ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಪ್ರಶ್ನೆಯನ್ನ ಎತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.